ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿರೋ ಜನಗಳ ಕರಾಳ ಸತ್ಯ? ये आपका बिल है और 3 लाख रुपए काउंटर पे जमा करके बॉडी ले जाइए. ನಮ್ಮ ದೇಶದಲ್ಲಿ 30% ಜನ ಅಂದರೆ ಬರೋಬ್ಬರಿ 40 ಕೋಟಿ ಜನಕ್ಕೆ ಏನಾದರೂ ಹೆಲ್ತ್ ರಿಲೇಟೆಡ್ ಇಶ್ಯೂ ಬಂದರೆ ಅದರಿಂದ ಬರೋ ಖರ್ಚನ್ನ ಅವರಿಗೆ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಏನಾದರೂ ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನಾವು ಸೇವ್ ಮಾಡಿರೋ ದುಡ್ಡೆಲ್ಲನೂ ಒಂದೇ ಒಂದು ಹಾಸ್ಪಿಟ್ಲ್ ಬಿಲ್ ನಮ್ಮಿಂದ ಕಿತ್ಕೊಂಡು ಹೋಗ್ಬಿಡುತ್ತೆ. ನಾವು ಕಷ್ಟಪಟ್ಟು ಬೆವರು ಸುರಿಸಿ ಸೇವ್ ಮಾಡಿರೋ ದುಡ್ಡು ಈ ಹಾಸ್ಪಿಟ್ಲ್ ಬಿಲ್ಗಂತಾನೆ ಖರ್ಚಾಗುತ್ತೆ. ಸೇವ್ ಮಾಡಲಿಲ್ಲದ್ರೆ ಸಾಲ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಅಕಸ್ಮಾತ್ ನಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಏನಾದರೂ ಹೆಲ್ತ್ ಇಶ್ಯೂ ಬಂದಾಗ ನಾವು ಇದೇ ಥರ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಗಾಕೊಳ್ತೀವಿ. ಅದಕ್ಕೆ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಏನೆಲ್ಲ ನೋಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡ್ಬೇಕಾದ್ರೆ ಏನೆಲ್ಲ ನೋಡಬೇಕು, ಏನೆಲ್ಲ ನೋಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಲೈಫು ಎಷ್ಟು ಅನ್ಸರ್ಟೈನ್ ಅಂದರೆ ನಾವು ನೋಡೋಕ್ಕೆ ಗಟ್ಟಿ ಮುಟ್ಟಾಗೇ ಇರ್ತೀವಿ, ಆದರೆ ಇದ್ದಕ್ಕಿದ್ದಂಗೆ ಏನಾದರೂ ಆಗ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ನಮ್ಗೆ ಹುಷಾರಿಲ್ದಂಗೆ ಆಗುತ್ತೆ, ಇದ್ದಕ್ಕಿದ್ದಂಗೆ ಎಷ್ಟೋ ಜನ ಪ್ರಾಣ ಕೂಡ ಕಳ್ಕೊತಾರೆ. ಇದಕ್ಕೆ ಮೇನ್ ರೀಸನ್ ಏನಂದರೆ ನಮ್ಮ ಲೈಫ್ ಸ್ಟೈಲು ಮತ್ತು ನಾವು ಸೇವಿಸ್ತಿರೋ ಆಹಾರ. ಇದರಿಂದನೇ ನಮಗೆ BP ಶುಗರ್ ಎಲ್ಲ ಬರುತ್ತೆ. ಇವತ್ತು ಚೆನ್ನಾಗಿರ್ಬೋದು, ಆದರೆ ಮುಂದೆ ಒಂದು ದಿವಸ ಗ್ಯಾರಂಟಿ ಬಂದೇ ಬರುತ್ತೆ. ಯಾಕಂದರೆ ನಾವು ಸೇವಿಸ್ತಿರೋ ಆಹಾರ ಆ ಥರ ಇದೆ. ಇದೇ ಥರನೇ ಏನಾದರೂ ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಕೂಡ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಸಿಗಾಕೊಬೇಕಾಗುತ್ತೆ. ಇಡೀ ಫ್ಯಾಮಿಲಿನೇ ಕಷ್ಟದ ಪರಿಸ್ಥಿತಿನಲ್ಲಿ ಬಂದು ಬೀಳುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಇಲ್ದಲೇನೆ ಎಷ್ಟೋ ಫ್ಯಾಮಿಲಿಗಳು ಟ್ರೀಟ್ಮೆಂಟ್ಗೋಸ್ಕರ ಅವ್ರ ಹತ್ರ ಇರೋ ಒಡವೆಗಳು ಇರ್ಬೋದು, ಜಮೀನ್ ಇರ್ಬೋದು, ಸೈಟ್ ಇರ್ಬೋದು, ಎಲ್ಲಾನು ಸೆಲ್ ಮಾಡಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ದಾರೆ. ಅಷ್ಟೋ ಜನದ ಹತ್ರ ಇವೆಲ್ಲ ಇಲ್ದವರು ಸಾಲ ಮಾಡಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ದಾರೆ. ಇವಾಗ ಆ ಸಾಲದ ಸುಳಿನಲ್ಲಿ ಸಿಗಾಕೊಂಡಿದ್ದಾರೆ. ನೀವೇ ನೋಡಿರ್ತೀರಾ, ನಿಮ್ಮ ಅಕ್ಕಪಕ್ಕ ಯಾರಿಗಾನ ಸ್ವಲ್ಪ ಹುಷಾರಿಲ್ದಂಗೆ ಆದರೆ ಅವ್ರು ಏನು ಮಾಡ್ತಾರೆ, ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಏನು ಹೇಳ್ತಾರೆ, ಇಲ್ಲಿ ನಮ್ಮ ಹತ್ರ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಯಾವುದೋ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಅವ್ರು ಏನು ಮಾಡಬೇಕು? ಅದಕ್ಕೆ ನಮಗೆ ಯಾವಾಗ ರೋಗ ಬರುತ್ತೆ, ಯಾವಾಗ ಏನಾಗುತ್ತೆ ಅಂತ ನಮ್ಮ ಕೈಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? ಒಂದು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಬೇಕು. ಇಲ್ಲ ನಾವು ಹೆಲ್ತಿ ಆಗಿರೋಕ್ಕೆ ಟ್ರೈ ಮಾಡಬೇಕು. ಅಥವಾ ನಮ್ಮ ಹತ್ರ ಒಳ್ಳೆ ಅಸೆಟ್ ಇರಬೇಕು, ಚೆನ್ನಾಗಿ ದುಡ್ಡು ಇರಬೇಕು. ಅವಾಗ ಏನಾಗುತ್ತೆ, ಆ ದುಡ್ಡಿಂದ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂತೀನಿ. ಬಟ್ ನಮ್ಮ ಇಂಡಿಯಾದಲ್ಲಿ 90% ಜನ 25,000ಕ್ಕಿಂತ ಕಮ್ಮಿ ದುಡಿತಾರೆ. ಅಂದರೆ ಅವ್ರ ಫೈನಾನ್ಷಿಯಲ್ ಪರಿಸ್ಥಿತಿ ಯಾವ ಥರ ಇರ್ಬೋದು, ಅವ್ರಿಗೇನಾದರೂ ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಏನಾಗ್ಬೋದು. ಅದಕ್ಕೆ ನಾವೊಂದು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕು. ಈ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿರುವಂಥ ಆಕೋ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಈ ಆಕೋ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಕಂಪೇರ್ ಟು ಅದರ್ಸ್. ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ? 100% ಬಿಲ್ ಕವರ್ ಆಗುತ್ತೆ. ಆ್ಯಕ್ಚುಲಿ ಎಷ್ಟೋ ಇನ್ಶೂರೆನ್ಸ್ಗಳಲ್ಲಿ ಇದನ್ನು 100% ಕವರ್ ಮಾಡಲ್ಲ. ಅಂದರೆ ಅದರಲ್ಲಿ ನಾನ್ ಕವರ್ ಎಲಿಮೆಂಟ್ಸ್ ಕೂಡ ಇರ್ತವೆ. ಅಂದರೆ ಡಾಕ್ಟರ್ ಯೂಸ್ ಮಾಡೋ ಗ್ಲೌಸ್ ಇರ್ಬೋದು, ಸಿರಿಂಜ್ಗಳು ಇರ್ಬೋದು, ಎಷ್ಟೋ ವಿಷಯಗಳು. ಅಂದರೆ ಆಲ್ಮೋಸ್ಟ್ 10% ಆಫ್ ದಿ ಬಿಲ್. ಏನಾದರೂ ನಿಮ್ಮ ಬಿಲ್ ಏನಾದರೂ 3 lakhs ಬಂದರೆ ಅದರಲ್ಲಿ 10% ಇದು ನಾನ್ ಕವರಲ್ಲಿ ಬರುತ್ತೆ. 30,000 ನೀವು ಕೈಯಿಂದ ಕೊಡಬೇಕಾಗಿರುತ್ತೆ. ಬಟ್ ಆಕೋದಲ್ಲಿ ನೀವು ಏನೇ ಮಾಡಿದ್ರು ಕೂಡ 100% ಬಿಲ್ ಕವರ್ ಆಗುತ್ತೆ. ಯಾವುದೇ ರೀತಿ ಡಿಡಕ್ಷನ್ ಇಲ್ಲ, 100% ಬಿಲ್ ಕವರ್ ಆಗುತ್ತೆ. ಎರಡನೇ ಬೆನಿಫಿಟ್ಟು 0 ವೇಟಿಂಗ್ ಪೀರಿಯಡ್. ಅಂದರೆ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡ್ತಿದ್ದೀರ ಅಂದರೆ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳಲ್ಲೂ ವೇಟಿಂಗ್ ಪೀರಿಯಡ್ ಇರುತ್ತೆ. ಈಗ ನಿಮ್ಗೆ ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇತ್ತು ಅಂದರೆ ಈಗ ನನಗೆ ಆಲ್ರೆಡಿ ಶುಗರ್ ಇದೆ, BP ಇದೆ, ಅಥವಾ ನನಗೆ ಥೈರಾಯ್ಡ್ ಇದೆ, ಇದೇ ರೀತಿ ಬೇರೆ ಯಾವುದಾದ್ರೂ ಮುಂಚೆಯಿಂದ ಇರೋ ಡಿಸೀಸ್ಗಳಿಗೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡ್ತಾರೆ, 3 years ಅಥವಾ 4 years ವೇಟಿಂಗ್ ಪೀರಿಯಡ್ ಇಡ್ತಾರೆ. ವೇಟಿಂಗ್ ಪೀರಿಯಡ್ ಅಂದರೆ ನೀವು ಅಲ್ಲಿವರೆಗೂ ಆ ಇನ್ಶೂರೆನ್ಸ್ನ ಕ್ಲೈಮ್ ಮಾಡೋಕ್ಕೆ ಬರಲ್ಲ. ಅಂದರೆ ಆ ಕಾಯಿಲೆಯಿಂದ ಏನಾದರೂ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ, ಈಗ ಅಕಸ್ಮಾತ್ ಶುಗರಿಂದ ಹೋಗಿ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತೀರ, ಶುಗರಿಂದ ಏನಾಗಿರ್ಬೋದು, ಶುಗರಿಂದ ಕಿಡ್ನಿ ಕೂಡ ಫೇಲ್ ಆಗೋ ಚಾನ್ಸ್ ಇದೆ. ಡಾಕ್ಟ್ರ್ ಏನಾದರೂ ಶುಗರಿಂದ ಕಿಡ್ನಿ ಫೇಲ್ ಆಗಿದೆ ಅಂದರೆ ನಿಮಗೆ ಕ್ಲೈಮ್ ಸಿಗಲ್ಲ. ಅದೇ ರೀತಿ ಶುಗರಿಂದ BP ಬಂದಿದೆ ಅಂದರೆ ನಿಮಗೆ ಕ್ಲೈಮ್ ಸಿಗಲ್ಲ. ಈ ಥರ ರಿಲೇಟೆಡ್ ಪ್ರಾಬ್ಲಮ್ಗಳಿಗೆ ಫಸ್ಟ್ 4 years ಅವ್ರು ಯಾವುದೇ ರೀತಿ ಕ್ಲೈಮ್ ಕೊಡಲ್ಲ. ಅದು ಇನ್ಶೂರೆನ್ಸ್ ಡಿಫರ್ ಇರುತ್ತೆ. ಆದರೆ ಆಕ್ವಾದಲ್ಲಿ 0 ವೇಟಿಂಗ್ ಪೀರಿಯಡ್ ಇದೆ. ನಿಮಗೆ 0 ವೇಟಿಂಗ್ ಪೀರಿಯಡ್ ಸಿಗಬೇಕಂದ್ರೆ ನೀವು ಕ್ಲೀನಾಗಿ ಮೆನ್ಷನ್ ಮಾಡಬೇಕು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಏನಿದೆ ಅಂತ. ಅಂದರೆ BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಅಂದರೆ ನಿಮಗೆ ಆಲ್ರೆಡಿ ಇರೋ ಡಿಸೀಸ್ನ ನೀವು ಮುಂಚೆನೇ ಡಿಸ್ಕ್ಲೋಸ್ ಮಾಡಿಬಿಡಬೇಕು, ನನಗೆ ಇದಿದೆ ಅಂತ. ಅವಾಗ ನಿಮಗೆ 0 ವೇಟಿಂಗ್ ಪೀರಿಯಡ್ ಆರಾಮ್ಸೆ ಸಿಗುತ್ತೆ. ಸಮ್ ವೇಟಿಂಗ್ ಪೀರಿಯಡ್ ಇರುತ್ತೆ ಒಂದೊಂದು ಡಿಸೀಸ್ಗೆ, ಬಟ್ ಮೆಜಾರಿಟಿ ಆಫ್ ದ ಡಿಸೀಸ್ಗೆ 0 ವೇಟಿಂಗ್ ಪೀರಿಯಡ್ ಸಿಗುತ್ತೆ. ಬೇರೆ ಇನ್ಶೂರೆನ್ಸಲ್ಲಿ 3 ಥರ ವೇಟಿಂಗ್ ಪೀರಿಯಡ್ ಬರುತ್ತೆ. ಒಂದು ಇನಿಷಿಯಲ್ ವೇಟಿಂಗ್ ಪೀರಿಯಡು, ಇನ್ನೊಂದು ಸ್ಪೆಸಿಫಿಕ್ ಇಲ್ನೆಸ್ ವೇಟಿಂಗ್ ಪೀರಿಯಡು, ಇನ್ನೊಂದು ಪ್ರೀ ಎಕ್ಸಿಸ್ಟಿಂಗ್ ವೇಟಿಂಗ್ ಪೀರಿಯಡು. ಈ ಎರಡಿದಾವಲ್ಲ, ಅಂದರೆ ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಮತ್ತು ಸ್ಪೆಸಿಫಿಕ್ ಇಲ್ನೆಸ್ ವೇಟಿಂಗ್ ಪೀರಿಯಡು, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅವ್ರಿಗೆ ಕಾಯಿಲೆ ಇರಲಿ ಇಲ್ದಲೇ ಇರಲಿ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಫಸ್ಟ್ 30 days ನೀವು ಏನಕ್ಕೂ ಕ್ಲೈಮ್ ಮಾಡೋಕ್ಕೆ ಬರಲ್ಲ ಎಕ್ಸೆಪ್ಟ್ ಆಕ್ಸಿಡೆಂಟಲ್. ಇನ್ನು ಸ್ಪೆಸಿಫಿಕ್ ಇಲ್ನೆಸ್ ಅಂದರೆ ಇದರಲ್ಲಿ 2 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಇದು IRDA ಮೆನ್ಷನ್ ಮಾಡಿರೋ 18 ಕಾಯಿಲೆಗಳಿಗೆ, ಅಂದರೆ ಮುಂಚೆನೆ, ಅಂದರೆ ಸ್ಲೋ ಗ್ರೋ ಡಿಸೀಸ್
ಡಿಸೀಸ್ ಅಂತ ಕರೀತಾರೆ. ಹರ್ನಿಯಾ ಇರ್ಬೋದು, ಪೈಲ್ಸ್ ಇರ್ಬೋದು, ಇದು ನಿಮಗೂ ಗೊತ್ತಿರಲ್ಲ ಅದು ಬಂದಿದೆ ಅಂತ. ಅದಕ್ಕೋಸ್ಕರ ಅದನ್ನು 2 years ವೇಟಿಂಗ್ ಇಟ್ಟಿರ್ತಾರೆ. ಬಟ್ ಈ ಇನ್ಶೂರೆನ್ಸಲ್ಲಿ ನಿಮಗೆ ಯಾವುದೇ ರೀತಿ ವೇಟಿಂಗ್ ಇಲ್ಲ, ಡೇ 1 ನೀವು ಕ್ಲೈಮ್ ಮಾಡ್ಕೊಬೋದು. ಮೂರನೇ ಬೆನಿಫಿಟ್ಟು ನೋ ರೂಮ್ ರೆಂಟ್ ಕ್ಯಾಪಿಂಗ್. ನೋ ರೂಮ್ ರೆಂಟ್ ಕ್ಯಾಪಿಂಗ್ ಅಂದರೆ ಈಗ ಒಂದೊಂದು ಇನ್ಶೂರೆನ್ಸಲ್ಲಿ ಏನು ಮಾಡಿರ್ತಾರೆ, ನೀವು ಟೋಟಲ್ ಸಮ್ ಅಶ್ಯೂರ್ಡ್ ತಗೊಂಡಿರ್ತೀರ ಅನ್ಕೊಳ್ಳಿ, 5 ಲಕ್ಷದ ಇನ್ಶೂರೆನ್ಸ್ ತಗೊಂಡಿದ್ದೀರಾ ಅಂದರೆ ಅದಕ್ಕೆ 10% ರೂಮ್ ರೆಂಟ್ನ ನೀವು ಯೂಸ್ ಮಾಡ್ಕೊಬೋದು. ಡೈಲಿ 5,000 ರೂಪಾಯಿ ವರ್ತು ರೂಮ್ನ ಯೂಸ್ ಮಾಡ್ಕೊಬೋದು ಅಂತ ಲಿಮಿಟ್ ಇರುತ್ತೆ. ಒಂದೊಂದು ಇನ್ಶೂರೆನ್ಸಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿ ರೂಮ್ ರೆಂಟ್ ಕ್ಯಾಪಿಂಗ್ ಇಲ್ಲ. 100% ನೀವು ಯಾವ ರೂಮ್ ಬೇಕಿರೋ ಸೆಲೆಕ್ಟ್ ಮಾಡ್ಕೊಬೋದು. ರೂಮ್ ರೆಂಟ್ ಕ್ಯಾಪ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ನೀವು ಸುಮ್ಮನೆ ಅನ್ಕೊಂತೀರಾ ನಾನು 5 ಲಕ್ಷದ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ, ಅದರಲ್ಲಿ 1% ಅವನು ಕ್ಯಾಪಿಂಗ್ ಕೊಟ್ಟಿದ್ದಾನೆ, ಅಂದರೆ 5,000 ರೂಪಾಯಿ ಪರ್ ಡೇ ನಾನು ಕ್ಯಾಪಿಂಗ್ ಕೊಟ್ಟಿದ್ದಾನೆ. ಈಗ ನಾನೇನು ಮಾಡ್ತೀನಿ, ಹೋಗಿ 10,000 ರೂಮಲ್ಲಿ ಇರ್ತೀನಿ, ಆದರೆ ಇನ್ಶೂರೆನ್ಸ್ ಕಂಪ್ನಿ 5,000 ಕೊಡುತ್ತೆ, ನನ್ನ ಕೈಯಿಂದ 5,000 ಕೊಡೋಣ ಬಿಡು, ಏನು 2 ದಿವಸ ಇದ್ದರೂ 10,000 ಕೈಯಿಂದ ಕೊಡಬೇಕು ಅಷ್ಟೇ ತಾನೇ ಅಂತ ಯೋಚನೆ ಮಾಡಿದ್ರೆ ಇದು ಮೂರ್ಖತನ. ಯಾಕಂದರೆ ಒಂದು ಸಲ ನೀವು ರೂಮ್ನ ಚೇಂಜ್ ಮಾಡಿದ್ದೀರಾ ಅಂದರೆ, ನೀವು ಶೇರಿಂಗ್ ರೂಮ್ ಟು ಸಿಂಗಲ್ ರೂಮ್ ತಗೊಂಡಿದ್ದೀರಾ ಅಂದರೆ ಪ್ರತಿಯೊಂದು ಇನ್ಕ್ರೀಸ್ ಆಗುತ್ತೆ. ಒಂದು ನರ್ಸ್ ಫೀಸಿಂದ ಹಿಡಿದು ಡಾಕ್ಟರ್ ಫೀಸಿಂದ ಹಿಡಿದು ನಿಮಗೆ ಟ್ರೀಟ್ಮೆಂಟ್ ಕೊಡೋ ಪ್ರತಿಯೊಂದು ಪ್ರೈಸು ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ನಿಮಗೆ ಎಕ್ಸ್ಕ್ಲೂಸಿವ್ಲಿ ಕೊಡಬೇಕು ಅವರು. ಈಗ ಶೇರಿಂಗ್ ರೂಮ್ ಅಂದರೆ ಏನು ಹೇಳಿ, ಅಲ್ಲಿ ಎಲ್ಲರೂ ಇರ್ತಾರೆ, ಅವರೆಲ್ಲರ ಜೊತೆಗೂ ಅದನ್ನು ಕೊಡ್ತಾ ಇರ್ತಾರೆ. ಈಗ ನೀವು ಒಂದೇ ರೂಮಲ್ಲಿದ್ದರೆ ನಿಮಗೋಸ್ಕರ ಡಾಕ್ಟ್ರು ಬರಬೇಕು, ನಿಮಗೋಸ್ಕರ ನರ್ಸ್ ಬರಬೇಕು, ಅದಕ್ಕೆ ಎಲ್ಲದಕ್ಕೂ ಪ್ರೈಸ್ ಜಾಸ್ತಿ ಆಗೋಗುತ್ತೆ. ಬರೀ ರೂಮ್ ರೆಂಟಿನ ಮಾತ್ರ ಜಾಸ್ತಿ ಆಗಲ್ಲ. ಅದಕ್ಕೇ ರೂಮ್ ರೆಂಟ್ ಕ್ಯಾಪಿಂಗು ಭಾಳ ಮುಖ್ಯ. ನೋ ರೂಮ್ ರೆಂಟ್ ಇರೋದು ತುಂಬ ಒಳ್ಳೆಯದು. ಹೆಲ್ತ್ ಇನ್ಶೂರೆನ್ಸ್ನ ಯಾವಾಗಲೂ ಹೆಲ್ತಿ ಇರಬೇಕಾದ್ರೆ ಬೈ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಆ ಟೈಮಲ್ಲಿ ನಾವು ಇನ್ಶೂರೆನ್ಸ್ ತಗೊಂಡಾಗ ಮುಂದೆ ಒಂದು ದಿವಸ ಇವರು ನಿಮಗೆ ಅದಿತ್ತು ಇದಿತ್ತು ಅಂತ ಹೇಳಿ ಕ್ಲೈಮ್ನ ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ. ಮುಂದೆ ಒಂದು ದಿವಸ ಕ್ಲೈಮ್ ರಿಜೆಕ್ಟ್ ಆಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ನಿಮಗೆ ವಯಸ್ಸಾಗಿ ಈ ಥರ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಬಂದಮೇಲೆ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳಕ್ಕೆ ಹೋಗ್ತಿದ್ದೀರಾ ಅಂದರೆ ಆಲ್ಮೋಸ್ಟ್ ಪ್ರೀಮಿಯಂ ಜಾಸ್ತಿ ಇರುತ್ತೆ ಕಂಪೇರ್ ಟು ಹೆಲ್ತಿ ಆಗಿರೋರಿಗಿನ್ನ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇರೋರಿಗೆ ಜಾಸ್ತಿ ಇರುತ್ತೆ. ಅದಕ್ಕೇ ಹೆಲ್ತಿ ಆಗಿರ್ಬೇಕಾದ್ರೆ ತಗೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟು ಅನ್ಲಿಮಿಟೆಡ್ ಕವರೇಜ್. ಅಂದರೆ ನೀವು ಇನ್ಶೂರೆನ್ಸ್ ಬೈ ಮಾಡಿದ್ರೆ ನಿಮಗೆ ಅನ್ಲಿಮಿಟೆಡ್ ಕವರೇಜ್ ಸಿಗುತ್ತೆ. ಈಗ ಬೇರೆ ಇನ್ಶೂರೆನ್ಸ್ ಏನು ಮಾಡಿರ್ತಾರೆ ಅಂದರೆ, ನೀವು ನೀಗೆ ಆಪ್ರೇಷನ್ ಮಾಡಿಸ್ಬೇಕು ಅಂದ್ಕೊಳ್ಳಿ, ನೀ ಆಪ್ರೇಷನ್ ಮಾಡ್ಸೋಕ್ಕೆ ಇಷ್ಟಂತ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ ಅಂತಿರುತ್ತೆ. ಹಾರ್ಟ್ ಆಪ್ರೇಷನ್ಗೆ ಇಷ್ಟ ಅಂತ ಇರುತ್ತೆ. ಅಂದರೆ ಪ್ರತಿಯೊಂದು ಡಿಸೀಸ್ಗೂ ಇಷ್ಟಿಷ್ಟು ಪ್ರೈಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಕವರೇಜು, ನೀವು ಯಾವುದು ಕಾಯಿಲೆ ಬೇಕಿರೋ ಎಷ್ಟಾದರೂ ಅವ್ನು ಡಾಕ್ಟ್ರು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಹುಬ್ಳಿನಲ್ಲಿ ಒಂಥರ ಚಾರ್ಜ್ ಮಾಡ್ತಾರೆ, ಬೆಂಗಳೂರಾಗ ಒಂಥರ ಚಾರ್ಜ್ ಮಾಡ್ತಾರೆ, ಮೈಸೂರಾಗ ಒಂಥರ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇಲ್ಲ, ನಿಮ್ಗೆ ಇಷ್ಟ ಬಂದಿದ್ದು ಹಾಸ್ಪಿಟಲ್ ಹೋಗಿ ನೀವು ತೋರಿಸ್ಕೊಬಹುದು. ಇನ್ನೊಂದು ಮೇನ್ ಆಗಿ ನೋಡಬೇಕಾಗಿರೋದು ನೆಟ್ವರ್ಕ್ ಹಾಸ್ಪಿಟಲ್. ಇವ್ರ ಹತ್ರ ಟೋಟಲ್ಲು 14,300 ನೆಟ್ವರ್ಕ್ ಹಾಸ್ಪಿಟಲ್ ಇದಾವೆ. ನೆಟ್ವರ್ಕ್ ಹಾಸ್ಪಿಟಲ್ ಅಂದರೆ ಇವರು ಮರ್ಜ್ ಆಗಿರೋ ಹಾಸ್ಪಿಟ್ಲು. ಅಲ್ಲೋಗಿ ನಾವೇನಾದರೂ ಅಡ್ಮಿಟ್ ಆದರೆ ನಾವು ಯಾವುದೇ ರೀತಿ ದುಡ್ಡನ್ನ ಪೇ ಮಾಡೋಂಗಿಲ್ಲ. ಡೈರೆಕ್ಟು ನಾವು ಇನ್ಶೂರೆನ್ಸ್ ಕಂಪ್ನಿನೇ ಅದಕ್ಕೆ ಪೇ ಮಾಡುತ್ತೆ. ನಮ್ಮ ಹತ್ರ ₹1 ಜೋಬಲ್ಲಿ ಇಲ್ಲ ಅಂದರೂ ಕೂಡ ನಾವು ಹಾಸ್ಪಿಟ್ಲಾಗ ಹೋಗಿ ಅಡ್ಮಿಟ್ ಆಗ್ಬೋದು. ಇದನ್ನೇ ನೆಟ್ವರ್ಕ್ ಹಾಸ್ಪಿಟಲ್ ಅಂತ ಕರೀತಾರೆ. ನೀವು ಈ ಹೆಲ್ತ್ ಇನ್ಶೂರೆನ್ಸ್ನ ತಗೊಳೋದ್ರಿಂದ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಬೋದು. ನೀವು ಇನ್ಶೂರೆನ್ಸ್ನ ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪ್ಲೇಸ್ಟೋರ್ದು ಲಿಂಕ್ ಇದೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಈ ಆ್ಯಕೋ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನೀವು ನಿಮ್ಮ ನಂಬರ್ನ ಎಂಟ್ರಿ ಮಾಡಬೇಕು, OTP ಕೇಳುತ್ತೆ. ಇಲ್ಲಿ ಕಾರು ಬೈಕು ಎಲ್ಲ ಕೇಳ್ತಾ ಇದೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಗೆಟ್ ಎ ಹೆಲ್ತ್ ಕವರ್ ಅಂತ ಕ್ಲಿಕ್ ಮಾಡಿ, ಫೈಂಡ್ ದ ರೈಟ್ ಪ್ಲಾನ್ ಅಂತ ಕ್ಲಿಕ್ ಮಾಡಿ, ಗೆಟ್ ಸ್ಟಾರ್ಟೆಡ್. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ನೀವೇನಾದರೂ ಇನ್ಶೂರೆನ್ಸ್ನ ಬೈ ಮಾಡಿದ್ರೆ ಅದು ಅಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮ ಇನ್ಶೂರೆನ್ಸು ಆಕ್ಟಿವ್ ಆಗುತ್ತೆ. ಬೈ ಮಾಡೋಕ್ಕೆ ವೆರಿ ಈಸಿಯಾಗಿದೆ, ಏನು ಡಿಫಿಕಲ್ಟಿನೇ ಇಲ್ಲ. ಆದರೆ ನೀವು ಹುಷಾರಾಗಿ ಮುಂಚೆನೇ ಎಲ್ಲ ಮೆನ್ಷನ್ ಮಾಡಿ, ನನಗೆ ಈ ಥರ ಕಾಯಿಲೆ ಇದೆ, ಇಷ್ಟು ದಿವಸದಿಂದ ಇದೆ, ಪ್ರತಿಯೊಂದು ನೀವು ಮುಂಚೆನೇ ಮೆನ್ಷನ್ ಮಾಡಿಬಿಟ್ರೆ ಕ್ಲೈಮ್ ಟೈಮಲ್ಲಿ ರಿಜೆಕ್ಷನ್ ಆಗೋ ಚಾನ್ಸು ತುಂಬ ಲೋ ಇರುತ್ತೆ. ನಿಮಗೆ ಇನ್ನೂ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕ್ವೈರಿ ಇದ್ದರೆ ಅಥವಾ ಡೌಟ್ ಇದ್ದರೆ ನೀವು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಇನ್ನೊಂದು ದಿವಸ ಯಾವತ್ತಾದ್ರು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.